ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಹೊಸದಾಗಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಯಾಕ್ಟಲ್ಲಿ ಒಂದು ನೋಡ್ತಾ ಇದ್ದೇವೆ. ಸೊ ಅದರ ಹೆಸರು ಪ್ರಾಪ್ಸ್. ಸೊ ಶಾರ್ಟ್ ಫಾರ್ ಪ್ರಾಪರ್ಟೀಸ್ ಆಗಿರುವಂಥ ಪ್ರಾಪ್ಸ್ ರಿಯಾಕ್ಟಲ್ಲಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಎಂಬುದಾಗಿ ನಾವು ನೋಡೋಣ. ಅದಕ್ಕಿಂತಲೂ ಮುಂಚೆ ಪ್ರಾಪ್ಸ್ ಯಾಕೆ ಬೇಕು ಎಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರಮ್ ನೌ ಆನ್ ವಿ ವಿಲ್ ಬಿ ವರ್ಕಿಂಗ್ ಪ್ರಾಪ್ಸ್ ಇನ್ ಆಲ್ಮೋಸ್ಟ್ ಆಲ್ ವಿಡಿಯೋಸ್. ಎಲ್ಲ ವಿಡಿಯೋಸಲ್ಲಿ ಪ್ರಾಪ್ಸ್ ಅಂದರೆ ಏನು, ಪ್ರಾಪ್ಸನ್ನು ನಾವು ಯೂಸ್ ಮಾಡ್ತಾನೆ ಇರ್ತೇವೆ. ಸೊ ದಟ್ ಈಸ್ ಒನ್ ಆಫ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ರಿಯಾಕ್ಟ್. ಸೊ ರಿಯಾಕ್ಟ್ ಅಪ್ಲಿಕೇಶನಲ್ಲಿ ಬೇಕಾಗಿರುವಂಥ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ಪ್ರಾಪ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಸ್ಟೇಟ್. ಸೊ ಸ್ಟೇಟ್ ಬಗ್ಗೆ ಬರೋಣ. ಸೊ ಫಸ್ಟ್ ಪ್ರಾಪ್ಸ್ ಅಂದರೆ ಏನು ಎಂಬುದಾಗಿ ನೋಡೋಣ. ಓಕೆ, ಸೊ ನಾನು ಇಲ್ಲೊಂದು ಚಿಕ್ಕ ಅಪ್ಲಿಕೇಶನ್ಸ್ ಮಾಡಿದ್ದೇನೆ. ಸೊ ಸೇಮ್ ಅಪ್ಲಿಕೇಶನ್ ನಾನು ಜಸ್ಟ್ ರಿರೈಟ್ ಮಾಡಿದ್ದೇನೆ. ಸೊ ಒಂದು ಬುಕ್ ಲಿಸ್ಟ್ ಎಂಬ ಒಂದು ಪೇರೆಂಟ್ ಅಪ್ಲಿಕೇಶನ್ ಇರುತ್ತೆ. ಸೊ ಆ ಬುಕ್ ಲಿಸ್ಟ್ ಎಂಬ ಪೇರೆಂಟ್ ಅಪ್ಲಿಕೇಶನ್ ನಾನು ರೆಂಡರ್ ಮೆಥಡ್ ಒಳಗೆ ಹಾಕಿದ್ದೇನೆ. ಸೊ ಅದಾದ ನಂತರ ಒಂದು ಬುಕ್ ಎಂಬ ಒಂದು ಕಾಂಪೊನೆಂಟನ್ನು ಮಾಡಿದ್ದೇನೆ. ಸೊ ಆ ಕಾಂಪೊನೆಂಟನ್ನು ನಾನು ಬುಕ್ ಲಿಸ್ಟ್ ಒಳಗೆ ಹಾಕಿದ್ದೇನೆ. ಸೊ ದಿಸ್ ಈಸ್ ಅ ಲಿಸ್ಟ್ ಆಫ್ ಬುಕ್ಸ್ ಇರುತ್ತೆ, ಅದರೊಳಗೆ ಬುಕ್ ಎಂಬ ಕಾಂಪೊನೆಂಟ್. ಸೊ ಅದರಿಂದ ಫ್ರಮ್ ಬುಕ್ 1 ಎಂಬುದಾಗಿ ಬುಕ್ಕಿಂದ ರಿಟರ್ನ್ ಮಾಡಿದ್ದೇನೆ, ಅದನ್ನು ಇಲ್ಲಿ ಕಾಲ್ ಮಾಡಿದ್ದೇನೆ. ದ್ಯಾಟ್ ವಿಲ್ ಕಮ್ ಹಿಯರ್. ಫಾರ್ ಎಕ್ಸಾಂಪಲ್, ಬುಕ್ ಲಿಸ್ಟ್ ಒಳಗೆ ಹಲವಾರು ಬುಕ್ ಇರುತ್ತೆ, ರೈಟ್? ಸೊ ಇದು ಮೊದಲನೇ ಆದಂಥ ಬುಕ್. ಸೊ ಎರಡನೇ ಆದಂಥ ಬುಕ್ ಬೇಕು ಅಂತಿದ್ರೆ ನಿಮಗೆ ಇನ್ನೊಂದು ಸತಿ ಬುಕ್ ಅಂತ ಬರಿಬೋದು. ಸೊ ಯು ಕ್ಯಾನ್ ಕಾಲ್. ಸೊ ಬೇಸಿಕಲಿ ಕಾಂಪೊನೆಂಟ್ಸ್ ಅಂತ ಹೇಳಿದರೆ ಒಂದು ಫಂಕ್ಷನ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಸೊ ಆ ಫಂಕ್ಷನ್ ನಮಗೆ ಎಷ್ಟು ಸತಿ ಬೇಕಾದರೂ ಕಾಲ್ ಮಾಡ್ಬೋದು ನಾರ್ಮಲ್ ಪ್ರೋಗ್ರಾಮಿಂಗಲ್ಲಿ. ಇಫ್ ಐ ಸೇವ್ ಆ್ಯಂಡ್ ರೀಫ್ರೆಶ್, ನೋಡಿ ಫ್ರಮ್ ಬುಕ್ 1 ನನಗೆ ಬರುತ್ತೆ. ಇನ್ನೊಂದು ಸತಿ ನಾನು ಇದನ್ನು ಬುಕ್ ಅಂತ ಪುನಃ ಕಾಲ್ ಮಾಡಿದರೆ ಐ ವಿಲ್ ಗೆಟ್ ಇಟ್ ಅಗೇನ್. ಓಕೆ, ಸೊ ನಾನು ಎಷ್ಟು ಸತಿ ಕಾಲ್ ಮಾಡ್ತೇನೋ ಆ ಪರ್ಟಿಕ್ಯುಲರ್ ಕಾಂಪೊನೆಂಟನ್ನು ನನಗೆ ಅಷ್ಟು ಸತಿ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಅನ್ನು ರೆಂಡರ್ ಮಾಡಬಹುದು. ಓಕೆ, ಸೊ ನಾನು ಟ್ವೈಸ್ ರೆಂಡರ್ ಮಾಡ್ತೇನೆ ಇವಾಗ. ಸೊ ಜಸ್ಟ್ ಸೇವ್ ಇಟ್ ಆಫ್ ಆ್ಯಂಡ್ ರೀಫ್ರೆಶ್. ಸೊ 2 ಟೈಮ್ಸ್ ನನಗೆ ಬರುತ್ತೆ. ಸೊ ಲೆಟ್ಸ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಸೊ 2 ವೇರಿಯೇಬಲ್ಸನ್ನು ನಾವು ಬುಕ್ ಎಂಬ ಒಂದು ಫಂಕ್ಷನ್ ಅಥವಾ ಕಾಂಪೊನೆಂಟಿಗೆ ಪಾಸ್ ಮಾಡೋಣ. ಸೊ ದ ಫಸ್ಟ್ ಒನ್ ಈಸ್ ಕಾನ್ಸ್ಟ್ ಟೈಟಲ್ ಆಫ್ ದ ಬುಕ್. ಸೊ ಟೈಟಲ್ ಆಫ್ ದ ಬುಕ್ ಈಸ್ ಮೈಕ್ರೋ ಡಿಗ್ರಿ. ಜಸ್ಟ್ ಎಕ್ಸಾಂಪಲ್ ತಗೊಳ್ತಿದ್ದೇನೆ ಇಲ್ಲಿ ಗೈಸ್. ಸೊ ಡೋಂಟ್ ವರಿ ಅಬೌಟ್ ದಿ ಎಕ್ಸಾಂಪಲ್ಸ್. ಸೊ ಎರಡನೇ ಒಂದು ಆಥರ್, ಸೊ ಯಾರು ಬರ್ದದು ಅಂತ. ಸೊ ವಿಲ್ ಗೋ ವಿತ್ ರಾಕೇಶ್. ಓಕೆ, ಸೊ ಈ 2 ಗ್ಲೋಬಲ್ ವೇರಿಯೇಬಲ್ಸ್ ಅನ್ನು ನಾನು ಸ್ಟೋರ್ ಮಾಡಿದ್ದೇನೆ. ಸೊ ಟೈಟಲ್ ಹೆಸರು ಮೈಕ್ರೋ ಡಿಗ್ರಿ ಎಂಬ ಒಂದು ಬುಕ್ ಬರ್ದದು ರಾಕೇಶ್ ಅಂತ. ಸೊ ನಾನು ಈ ಬುಕ್ಕನ್ನು ಇಲ್ಲಿ ಕಾಲ್ ಮಾಡೋದು ಅಂತಿದ್ರೆ ಐ ಕ್ಯಾನ್ ಡೂ ನನಗೆ ಇಲ್ಲಿ ಟೈಟಲ್ ಅಂತ ಬರಿಬೋದು. ನಾವಿದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಟೈಟಲ್, ಸೊ ಪ್ಯಾರಾಗ್ರಾಫ್, ಯಾರು ಬರೆದಿದ್ದು, ಆಥರ್, ರೈಟ್? ಸೇವ್ ಮಾಡಿಕೊಂಡು ಮೈಕ್ರೋ ಡಿಗ್ರಿ ರಾಕೇಶ್, ದಿಸ್ ಈಸ್ ದ ಫಸ್ಟ್ ಬುಕ್. ಆದರೆ ಮೈಕ್ರೋ ಡಿಗ್ರಿ ರಾಕೇಶ್ ಅಗೇನ್. ಸೊ ದಿಸ್ ಈಸ್ ದ ಸೆಕೆಂಡ್ ಬುಕ್. ಸೊ ಇಲ್ಲಿ ನೋಡಿ, ಡೈನಾಮಿಕ್ ಆಗಿ ನಿಮಗೆ ಡೇಟಾವನ್ನು ಅಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಯಾಕೆ ಡೈನಾಮಿಕ್ ಆಗಿ ಆಗಲ್ಲ? ವೈ? ಬಿಕಾಸ್ ನೀವು ಕಾನ್ಸ್ಟೆಂಟ್ ಆಗಿ ಗ್ಲೋಬಲ್ ವೇರಿಯೇಬಲ್ಸ್ ಇಂದ ಡೇಟಾವನ್ನು ತಗೊಂಡು ಅದನ್ನು ರೆಂಡರ್ ಮಾಡ್ತಾ ಇದ್ದೀರಿ. ಸೊ ಈ ಪರ್ಟಿಕ್ಯುಲರ್ ವೇರಿಯೇಬಲ್ ಅನ್ನು ಅಥವಾ ಫಂಕ್ಷನ್ ಅನ್ನು ನೀವು 2 ಸತಿ ಕಾಲ್ ಮಾಡ್ತಿದ್ದೀರಿ. ಸೊ ಅದರೊಳಗೆ ಏನು ರಿಟರ್ನ್ ಆಗ್ತಿದೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಥಿಂಗ್ ಸ್ಪೆಷಲ್ ಓವರ್ ಹಿಯರ್. ಸೊ ಹಾಗಾದ್ರೆ ಡಿಫ್ರೆಂಟ್ ಬುಕ್ಸ್ ಇರುವಾಗ ಬುಕ್ಸ್ ಬೇರೆನೇ ಇರುತ್ತೆ, ರೈಟ್? ಬುಕ್ಸ್ ಬೇರೆ ಇರುತ್ತೆ, ಆಥರ್ ಬೇರೆ ಇರುತ್ತೆ. ಒಂದು ಬುಕ್ ಲಿಸ್ಟ್ ಒಳಗೆ ಅಥವಾ ಒಂದು ಲೈಬ್ರರೀಸ್ ಅಲ್ಲಿ ಸೇಮ್ ಬುಕ್ ಇರಲ್ಲ, ಡಿಫ್ರೆಂಟ್ ಬುಕ್ಸ್ ಇರುತ್ತೆ. ಆ ಡಿಫ್ರೆಂಟ್ ಬುಕ್ಸ್ ಇದು ಆಥರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಥರ ಇರುವಂಥ ಒಂದು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ರೆ ವಿ ವಿಲ್ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್, ರೈಟ್? ಸೊ ಡೈನಾಮಿಕಲಿ ನಿಮಗೆ ಪ್ರಾಪರ್ಟೀಸ್ ಅನ್ನು ಪಾಸ್ ಮಾಡಬೇಕು ಅಂತಿದ್ರೆ ಅಥವಾ ಡೈನಾಮಿಕಲಿ ನಿಮಗೆ ವ್ಯಾಲ್ಯೂಸ್ ಅನ್ನು ಪಾಸ್ ಮಾಡಬೇಕು ಅಂತಿದ್ರೆ ಒಂದು ಕಾಂಪೊನೆಂಟ್ ಇಂದ ಇನ್ನೊಂದು ಕಾಂಪೊನೆಂಟ್ಗೆ ನಿಮಗೆ ವ್ಯಾಲ್ಯೂಸ್ ಪಾಸ್ ಮಾಡಬೇಕು ಅಂತಿದ್ರೆ ಅವಾಗ ನಾವು ಪ್ರಾಪ್ಸ್ ಅನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಬೇಸಿಕಲಿ ಅ ಕಾಂಪೊನೆಂಟ್. ಓಕೆ, ಚೈಲ್ಡ್ ಕಾಂಪೊನೆಂಟ್ ಅಂತ ಕರಿಬಹುದು. ಚೈಲ್ಡ್ ಕಾಂಪೊನೆಂಟ್, ದಿಸ್ ಈಸ್ ಅ ಪೇರೆಂಟ್ ಕಾಂಪೊನೆಂಟ್. ಓಕೆ, ಪೇರೆಂಟ್ ಕಾಂಪೊನೆಂಟ್. ಸೊ ನೀವೀಗ ಏನು ಕಮ್ಯುನಿಕೇಟ್ ಮಾಡ್ತಿದ್ದೀರಿ, ಬುಕ್ ಅನ್ನು ಇಲ್ಲಿ ಕಾಲ್ ಮಾಡ್ತಿದ್ದೀರಿ, ಆದರೆ ಒಂದೇ ಬುಕ್ ಬರುತ್ತೆ, ಇದ್ರೊಳಗೆ ಏನು ರೆಂಡರ್ ಆಗುತ್ತೆ ಅದು ಮಾತ್ರ ಬರುತ್ತೆ. ಸೊ ಹಾಗಾದ್ರೆ ಕಾಂಪೊನೆಂಟ್ ಈಸ್ ಬೇಸಿಕಲಿ ಅ ಫಂಕ್ಷನ್. ನೆನಪಿಟ್ಕೊಳ್ಳಿ, ಕಾಂಪೊನೆಂಟ್ ಈಸ್ ಬೇಸಿಕಲಿ ಅ ಫಂಕ್ಷನ್. ಸೊ ಫಂಕ್ಷನ್ಗಳಲ್ಲಿ ಒಂದು ನಾರ್ಮಲ್ ಆಗಿರುವಂಥ ಫಂಕ್ಷನ್ ವಿಲ್ ಟೇಕ್ ಪ್ಯಾರಾಮೀಟರ್ಸ್. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿರುವಂಥ ಒಂದು ಫಂಕ್ಷನ್ ABC ಅಂತ ತೆಕ್ಕೊಂಡ್ರೆ ಆ ಫಂಕ್ಷನ್ ವಿಲ್ ಟೇಕ್ ಅ ಪ್ಯಾರಾಮೀಟರ್, ರೈಟ್? A, B ಈ ಥರ ಇರೋ ಪ್ಯಾರಾಮೀಟರ್ಸ್ ತಗೊಳುತ್ತೆ. ಸೊ ಅದೇ ಥರ ಈವನ್ ಕಾಂಪೊನೆಂಟ್ಸ್ ಕ್ಯಾನ್ ಟೇಕ್ ಇನ್ ಪ್ಯಾರಾಮೀಟರ್ಸ್. ಸೊ ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಪ್ರಾಪ್ಸ್ ಅಂತ ಬರೀತೇನೆ. ಓಕೆ, ಪ್ರಾಪ್ಸ್ ನಿಮ್ಗೆ ಇಲ್ಲಿ ಏನು ಬೇಕಾದರೂ ಬರಿಬೋದು. ಎನಿಥಿಂಗ್ ಯು ಕ್ಯಾನ್ ರೈಟ್ ಇಟ್ ಆಸ್ ಅಂಕಲ್ ಬಾಬ್ ಅಂತ ಬರಿಬೋದು.
ಅದಾದ ನಂತರ ನಾವು ಜಸ್ಟ್ ಇಲ್ಲಿ ಕನ್ಸೋಲ್ ಡಾಟ್ ಲಾಗ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾವೀಗ ಕನ್ವೆನ್ಷನ್ ಮುಖಾಂತರ ಹೋಗೋಣ. ಸೊ ರಿಯಾಕ್ಟ್ ವರ್ಲ್ಡ್ ಅಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಪ್ರಾಪ್ಸ್ ಅಂತ. ಇಫ್ ಐ ಡು ಕನ್ಸೋಲ್ ಡಾಟ್ ಲಾಗ್ ಆಫ್ ಪ್ರಾಪ್ಸ್, ಓಕೆ, ಕನ್ಸೋಲ್ ಡಾಟ್ ಲಾಗ್ ಆಫ್ ಪ್ರಾಪ್ಸ್. ಗೈಸ್ ನೆನಪಿಟ್ಕೊಳ್ಳಿ, ಇಟ್ಸ್ ಅಗೇನ್ ಅ ಫಂಕ್ಷನ್ ಒಳಗೆ ಪ್ಯಾರಾಮೀಟರ್ಸ್ ಅನ್ನು ಕಾಲ್ ಮಾಡಬಹುದು. ಸೊ ಆ ಪ್ಯಾರಾಮೀಟರ್ಸ್ ಅನ್ನು ನಾವು ಕಾಲ್ ಮಾಡಿದಲ್ಲಿ ಫಂಕ್ಷನ್ ಎಲ್ಲಿ ಕಾಲ್ ಮಾಡಿದ್ದೇವೆ ಅಲ್ಲಿ ನಾವು ಆರ್ಗ್ಯುಮೆಂಟ್ಸ್ ಮುಖಾಂತರ ಪಾಸ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ. ಸೊ ಇಲ್ಲಿ ಪ್ರಾಪ್ಸ್ ಅಂತೇಳಿ ನಾನು ಕನ್ಸೋಲ್ ಮಾಡಿದೆ. ಸೊ ರಿಫ್ರೆಶ್ ಮಾಡಿದಾದ್ಮೇಲೆ ವಿಲ್ ಓಪನ್ ಅವರ್ ಇನ್ಸ್ಪೆಕ್ಟ್ ಟ್ಯಾಬ್, ವಿಲ್ ಓಪನ್ ಕನ್ಸೋಲ್. ನೋಡಿ ಇಲ್ಲಿ ನಿಮಗೆ 2 ಆಬ್ಜೆಕ್ಟ್ ಕಾಣ್ತಾ ಇದೆ. ಓಕೆ, ಆಬ್ಜೆಕ್ಟ್. ಸೊ 2 ಆಬ್ಜೆಕ್ಟ್ ಆಕ್ಸೆಸಬಲ್ ಆಗ್ತಾ ಇದೆ. ಒಂದು ಇಲ್ಲಿ ಆಕ್ಸೆಸ್ ಆಗ್ತಾ ಇದೆ, ಒಂದು ಇಲ್ಲಿ ಆಕ್ಸೆಸ್ ಆಗ್ತಾ ಇದೆ. ಓಕೆ, 2 ಎಂಟಿ ಆಬ್ಜೆಕ್ಟ್ಸ್. ಇವಾಗ ಆಬ್ಜೆಕ್ಟ್ಸ್ ಒಳಗೆ ಏನೂ ಇಲ್ಲ, 2 ಎಂಟಿ ಆಬ್ಜೆಕ್ಟ್ಸ್ ಆಕ್ಸೆಸ್ ಆಗ್ತಾ ಇದೆ. So whenever you give it as a prop will return you an empty object. It will return you an empty object. ನಿಮಗೆ ಇದು ಪ್ರಾಪ್ಸೇ ಬರಿಬೇಕು ಅಂತಿಲ್ಲ ಅಂತ ಹೇಳಿದ್ದು. ಈಗ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಅಂತ ಬರೆದ್ರೇನು, ಕಾಪಿ ಪೇಸ್ಟ್ ಅಂಡ್ ಸೇವ್, ರಿಫ್ರೆಶ್, ಯು ವಿಲ್ ಗೆಟ್ ಅನ್ ಎಂಟಿ ಆಬ್ಜೆಕ್ಟ್. ಸೊ ಪ್ರಾಪ್ಸ್ ಅಂತ ಕೊಟ್ಟರೆ ಆಬ್ಜೆಕ್ಟ್ ಅಂತಾನೆ ಬರುತ್ತೆ, ದಟ್ ಈಸ್ ಅಗೇನ್ ಎಂಟಿ. ಈ ಥರ ಕೊಟ್ಟರು ಅದು ಎಂಟಿ ಆಬ್ಜೆಕ್ಟ್ಸ್ ಅಂತಾನೆ ಬರುತ್ತೆ. ಸೊ ವಿಲ್ ಕಮ್ ಬ್ಯಾಕ್ ಟು ಪ್ರಾಪ್ಸ್. ನಾವಿದು ಪ್ರಾಪ್ಸ್ ಅಂತಾನೆ ಮಾಡೋಣ, ಬಿಕಾಸ್ ರಿಯಾಕ್ಟ್ ಫ್ಯಾಮಿಲಿ ಇಟ್ ಗಿವ್ ಇಟ್ ಆಸ್ ಪ್ರಾಪ್ಸ್. ಸೊ ಈ ಪ್ರಾಪ್ಸ್ ಸೇವ್ ಮಾಡಿ, ಸೇವ್. ಓಕೆ, ನೋಡಿ ಎಂಟಿ ಆಬ್ಜೆಕ್ಟ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ನಾನು ಫಂಕ್ಷನ್ಸ್ ಅಲ್ಲಿ ಆರ್ಗ್ಯುಮೆಂಟ್ ಕೊಟ್ಟಾಯಿತು. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಫಂಕ್ಷನ್ಸ್ ಮಾಡ್ತೇನೆ ಇಲ್ಲಿ ನಿಮ್ಗೆ ಒಂದು ಅರ್ಥ ಆಗ್ಲಿಕ್ಕೆ. ಫಂಕ್ಷನ್ a, b is my function add ಮಾಡಬೇಕು. ಸೊ ದಿಸ್ ವಿಲ್ ರಿಟರ್ನ್ a plus b. ಇಟ್ ವಿಲ್ ರಿಟರ್ನ್ a plus b. ಸೊ ನಾನೊಂದು ಫಂಕ್ಷನ್ ಕಾಲ್ ಮಾಡುವಾಗ ಅಲ್ಲಿ ನಾನೇನು ಮಾಡ್ತೇನೆ, 3,5 ಅಂತ ವ್ಯಾಲ್ಯೂ ಕೊಡ್ತೇನೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫಂಕ್ಷನ್ ಆ್ಯಡ್ ಒಳಗೆ a, b ನೀವೇನು ಬರ್ದಿದ್ದೀರೋ ದಟ್ ಈಸ್ ದಿಸ್. ಈ ಬುಕ್ ಎಂಬ ಫಂಕ್ಷನ್ ಒಳಗೆ ನೀವು ಬರ್ದಿದ್ದೀರಿ. ನೀವು ಬುಕ್ಕನ್ನು ಎಲ್ಲಿ ಕಾಲ್ ಮಾಡ್ತಿದ್ದೀರಿ, ಇಲ್ಲಿ ಕಾಲ್ ಮಾಡ್ತಿದ್ದೀರಿ. ಸೊ ಇಲ್ಲಿ ಕಾಲ್ ಮಾಡುವಾಗ ನೀವು ಈ ವ್ಯಾಲ್ಯೂವನ್ನು ಅದರೊಳಗೆ ಪಾಸ್ ಮಾಡಬೇಕು. ಆದರೆ ನೀವಿಲ್ಲಿ ಕಾಲ್ ಮಾಡುವಾಗ ಫಂಕ್ಷನ್ ಥರ ಕಾಲ್ ಮಾಡ್ತಾ ಇಲ್ಲ, ಫಂಕ್ಷನ್ ಕಾಲ್ ಥರ ಕಾಲ್ ಮಾಡ್ತಾ ಇಲ್ಲ, ಕಾಂಪೊನೆಂಟ್ ಮುಖಾಂತರ ಕಾಲ್ ಮಾಡ್ತಿದ್ರಿ, ಕಾಂಪೊನೆಂಟ್ ವೇಯಲ್ಲಿ ಕಾಲ್ ಮಾಡ್ತಿದ್ರಿ. ಸೊ ಹಾಗಾದರೆ ಈ ವ್ಯಾಲ್ಯೂಸನ್ನು ನಮಗೆ ಯಾವಾಗ ಪಾಸ್ ಮಾಡಬಹುದು? ಓಕೆ, ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದನ್ನು ಜಸ್ಟ್ ಕಮೆಂಟ್ ಮಾಡಿ ಇಡ್ತೇನೆ. ಸೊ ಹಾಗಿದ್ರೆ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಏನು ಯುಟಿಲೈಸ್ ಮಾಡ್ಬೋದು, ನನಗೆ ಇಲ್ಲಿ ಟೈಟಲ್, ಓಕೆ, ಟೈಟಲ್ ಇಸ್ ಈಕ್ವಲ್ ಟು ಮೈಕ್ರೋ ಡಿಗ್ರಿ ಅಂತ ನಾನು ಯೂಸ್ ಮಾಡಿದರೆ, ಮೈಕ್ರೋ ಡಿಗ್ರಿ ಅಂತ ಯೂಸ್ ಮಾಡಿದರೆ ನೆನಪಿಟ್ಕೊಳ್ಳಿ, ಬುಕ್ ಟೈಟಲ್ ಇಸ್ ಈಕ್ವಲ್ ಟು ಮೈಕ್ರೋ ಡಿಗ್ರಿ ಅಂತ ಯೂಸ್ ಮಾಡಿ ಸೇವ್ ಮಾಡಿದರೆ, ನೋಡಿ ವೇಟ್ ಫಾರ್ ದಿಸ್ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ ನೋಡಿ ಟೈಟಲ್ ಮೈಕ್ರೋ ಡಿಗ್ರಿ. ಸೊ ಮೊದಲನೆಯ ಬುಕ್ ಇದು ಪ್ರಾಪರ್ಟಿ ಏನು ಬಂತು, ಟೈಟಲ್ ಇಸ್ ಈಕ್ವಲ್ ಟು ಮೈಕ್ರೋ ಡಿಗ್ರಿ. ಸೊ ಆವಾಗ ಎಂಟಿ ಆಬ್ಜೆಕ್ಟ್ಸ್ ಇತ್ತು. ಸೊ ನಾವೀಗ ಇಲ್ಲಿ ಇದು ಪಾಸ್ ಮಾಡಿದ ಕಾರಣ ನನಗೆ ಈ ಆಬ್ಜೆಕ್ಟ್ ಆಕ್ಸೆಸ್ ಆಯಿತು. ಈ ಆಬ್ಜೆಕ್ಟ್ ಈ ಪ್ರಾಪ್ಸ್ ಅಲ್ಲಿ ಆಕ್ಸೆಸ್ ಆಗುತ್ತೆ. ಈ ಪ್ರಾಪ್ಸ್ ಇಂದ ನಾನು ಕನ್ಸೋಲ್ ಮಾಡ್ತಿದ್ದೇನೆ. ದಟ್ಸ್ ವೈ ಇಟ್ ಈಸ್ ಕಮಿಂಗ್ ಆನ್ ಟು ದ ಸ್ಕ್ರೀನ್. ಬಿಕಾಸ್ ಆಫ್ ದಿಸ್ ಇಟ್ ಈಸ್ ಪಾಸಿಂಗ್ ಆನ್ ಟು ದಿಸ್ ಅಂಡ್ ಹಿಯರ್ ಇಸ್ ವೇರ್ ಐ ಕ್ಯಾನ್ ಆಕ್ಸೆಸ್. ಸೊ ಈ ಕಾಂಪೊನೆಂಟ್ ಇಂದ ಈ ಕಾಂಪೊನೆಂಟಿಗೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ ಥ್ರೂ ಪ್ರಾಪ್ಸ್. ಸೊ ಎಲ್ಲಿ ಕಾಂಪೊನೆಂಟ್ ಕಾಲ್ ಆಗುತ್ತೆ ಅಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರಾಪರ್ಟೀಸ್ ಅನ್ನು ಪಾಸ್ ಮಾಡಿ ಅದನ್ನು ನಿಮಗೆ ಆ ಕಾಂಪೊನೆಂಟ್ ಎಲ್ಲಿ ಡಿಕ್ಲೇರ್ ಮಾಡಿದಿರೋ ಅಲ್ಲಿ ನಿಮಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟೈಟಲ್ ಇಸ್ ಈಕ್ವಲ್ ಟು ನಮ್ಮ ಕನ್ನಡ ಅಂತ ಮಾಡ್ತೀನಿ. ಸೇವ್ ಮಾಡಿ. ಸೊ ನೋಡಿ ಹಿಯರ್ ಐ ಗೆಟ್ ನಮ್ಮ ಕನ್ನಡ. ಓಕೆ, ಸೊ ಡಿಫ್ರೆಂಟ್ ಯೂಸ್ ಕೇಸಸ್ ಅಲ್ಲಿ ನಮ್ಗೆ ಇಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಈಗ ನನಗೆ ಇಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ ನಾನು ಹೇಗೆ ಡಿಸ್ಪ್ಲೇ ಮಾಡಬೇಕು, ನನಗೆ ಇಲ್ಲಿ ಈಗ ಇದು ಡಿಸ್ಪ್ಲೇ ಆಗಬೇಕು. ಸೊ ಹಾಗಾದರೆ ನಾನು ಹೇಗೆ ಡಿಸ್ಪ್ಲೇ ಮಾಡಬೇಕು? ಈಗ ನಾನು ಜಸ್ಟ್ ಕನ್ಸೋಲ್ ಮಾಡ್ತಾ ಇದ್ದೇನೆ. ಸೊ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ ನೋಡಿ, ದಿಸ್ ಈಸ್ ಅನ್ ಆಬ್ಜೆಕ್ಟ್, ರೈಟ್? ಟೈಟಲ್ ಮೈಕ್ರೋ ಡಿಗ್ರಿ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ನನಗೆ ಕನ್ಸೋಲ್ ಡಾಟ್ ಲಾಗ್ ಆಫ್ ಪ್ರಾಪ್ಸ್ ಡಾಟ್ ಟೈಟಲ್ ಅನ್ನು ಆಕ್ಸೆಪ್ಟ್ ಮಾಡಿದರೆ, ಪ್ರಾಪ್ಸ್ ಡಾಟ್ ಟೈಟಲ್ ಆಕ್ಸೆಪ್ಟ್ ಮಾಡಿದರೆ ಏನು ಬರ್ತದೆ ಅಂತ ನೋಡೋಣ. ಸೊ ಐ ಗೆಟ್ ಮೈಕ್ರೋ ಡಿಗ್ರಿ ಆ್ಯಂಡ್ ನಮ್ಮ ಕನ್ನಡ. ಸೊ ಮೈಕ್ರೋ ಡಿಗ್ರಿ ಆ್ಯಂಡ್ ನಮ್ಮ ಕನ್ನಡ ಬರ್ತಾ ಇದೆ. ಸೊ ಅದೇ ಥರ ನನಗೆ ಇಲ್ಲಿ ಪ್ರಾಪ್ಸ್ ಡಾಟ್ ಟೈಟಲ್ ಅಂತ ಕಾಲ್ ಮಾಡ್ಬೋದು. ಪ್ರಾಪ್ಸ್ ಡಾಟ್ ಟೈಟಲ್ ಅಂತ ಕಾಲ್ ಮಾಡ್ಬೋದು. ಸೇವ್ ಮಾಡಿಬಿಟ್ಟು ರಿಫ್ರೆಶ್ ಮಾಡಿದರೆ ನೋಡಿ ಇಟ್ ಈಸ್ ಮೈಕ್ರೋ ಡಿಗ್ರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ನಮ್ಮ ಕನ್ನಡ. ಓಕೆ, ಸೊ ಅದೇ ಥರ ನನಗೆ ಇಲ್ಲಿ ಎರಡನೇ ಪ್ಯಾರಾಮೀಟರ್ ಆಗಿ ಆಥರ್ ಅನ್ನು ಪಾಸ್ ಮಾಡ್ಬೋದು. ಆಥರ್ ಈಸ್ ಈಕ್ವಲ್ ಟು ರಾಕೇಶ್
ಇಲ್ಲಿ ಆಥರ್ ಈಸ್ ಈಕ್ವಲ್ ಟು ಗೌರವ್ ಅಂತ ಕೊಡ್ಬೋದು. ಆಥರ್ ಈಸ್ ಈಕ್ವಲ್ ಟು ಗೌರವ್ ಅಂತ ಕೊಡ್ಬೋದು. ಇಲ್ಲಿ ಕೆಳಗೆ ಬಂದು ಜಸ್ಟ್ ರೈಟ್ ಪ್ರಾಪ್ಸ್ ಡಾಟ್, ಯಾಕೆಂತ ಹೇಳಿದ್ರೆ ಪ್ರಾಪ್ಸ್ ಒಳಗಿರುವಂಥ ಆಬ್ಜೆಕ್ಟ್ ಇದು ಪ್ರಾಪರ್ಟಿ ಆಗಿರುತ್ತೆ ಟೈಟಲ್. ಇವಾಗ ಆಥರು ಬಂದಿರುತ್ತೆ, ಸಿಮಿಲರ್ ಲೈಕ್ ಟೈಟಲ್ ಆಥರು ಬಂದಿರುತ್ತೆ. ಸೊ ಸೇವ್ ಮಾಡಿ, ರಿಫ್ರೆಶ್ ಮಾಡಿ, ನೋಡಿ ಮೈಕ್ರೋ ಡಿಗ್ರಿ ರಾಕೇಶ್, ನಮ್ಮ ಕನ್ನಡ ಗೌರವ್. ಸೊ ದಿಸ್ ಈಸ್ ಹೌ ಪ್ರಾಪ್ಸ್ ಆರ್ ಡನ್. ಇಲ್ಲಿ ನೀವು ಟೆಕ್ಸ್ಟ್ ಫೈಲ್ ಅಥವಾ ಸ್ಟ್ರಿಂಗ್ ಪಾಸ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಇಲ್ಲಿ ನಿಮಗೆ ಥರ್ಡ್ ಪ್ಯಾರಾಮೀಟರ್ ಆಗಿ ಏಜ್ ಈಸ್ ಈಕ್ವಲ್ ಟು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ಥರ ಯುಟಿಲೈಸ್ ಮಾಡಿ ಏಜ್ ವ್ಯಾಲ್ಯೂವನ್ನು ಹಾಕಬಹುದು. ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಫಾರ್ ಎಕ್ಸಾಂಪಲ್ 30 ಅಂತ ಹಾಕ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಯು ಕ್ಯಾನ್ ರೈಟ್ p tag or you'll write much bigger h4 props dot age. So props dot age ಬರಿಬೋದು. ರಿಫ್ರೆಶ್ ನೋಡಿ, ರಾಕೇಶಿಗೆ 30 ಬರುತ್ತೆ, ಗೌರವಿಗೆ ನಾನು ಏಜ್ ಪಾಸ್ ಮಾಡಲಿಲ್ಲ. ನೋಡಿ ಗೌರವಿಗೆ ನಾನು ಏಜ್ ಪಾಸ್ ಮಾಡಲಿಲ್ಲ, 2ನೇ ಬುಕ್ ಇದು ಆಥರಿಗೆ ನಾನು ಪಾಸ್ ಮಾಡಲಿಲ್ಲ. ಸೊ ಅದಕ್ಕೆ ನನಗೆ ಇಲ್ಲಿ ಏನು ವ್ಯಾಲ್ಯೂ ಬರೋದಿಲ್ಲ. ನೀವು ಪಾಸ್ ಮಾಡಿದರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಸೊ ಇದು ಸ್ಟ್ರಿಂಗ್ ಆಗಿಯೇ ಪಾಸ್ ಮಾಡಬೇಕು ಅಂತಿಲ್ಲ, ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ಒಳಗೆ ಆದರೂ ಪಾಸ್ ಮಾಡ್ಬೋದು. ವೈ? ಬಿಕಾಸ್ ದಿಸ್ ಈಸ್ JSX. ನಾವು ಇದೆಲ್ಲ ಕಲ್ತಿದ್ದೇವೆ. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಇನ್ ರಿಯಾಕ್ಟ್. ಸೊ ದಿಸ್ ಈಸ್ ಅಬೌಟ್ ಪ್ರಾಪ್ಸ್ ಗೈಸ್. ಪ್ರಾಪ್ಸ್ ಅಂದರೆ ಇಟ್ಸ್ ಅ ಪ್ರಾಪರ್ಟಿ. ನೀವು ಪಾಸ್ ಮಾಡ್ತಿದ್ದೀರಿ ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟಿಗೆ. ಸೊ ನೀವು ಡಿಕ್ಲೇರ್ ಮಾಡುವಲ್ಲಿ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತೀರಿ, ಆಕ್ಸೆಪ್ಟ್ ಮಾಡಿ ಡಿಸ್ಪ್ಲೇ ಮಾಡ್ತೀರಿ. ಸೊ ನೀವು ಆ ಕಾಂಪೊನೆಂಟನ್ನು ಕಾಲ್ ಮಾಡುವಲ್ಲಿ ಆ ಪ್ರಾಪರ್ಟೀಸನ್ನು ಪಾಸ್ ಮಾಡ್ತೀರಿ. ಓಕೆ, ಪಾಸ್, ಆಕ್ಸೆಪ್ಟ್, ಡಿಸ್ಪ್ಲೇ. ಪಾಸ್ ಎಲ್ಲಿ ಬೇಕು ಅಲ್ಲಿ ಮಾಡ್ತೀರಿ, ಎಲ್ಲಿ ಆ ಪ್ರಾಪರ್ಟಿ ರೆಂಡರ್ ಆಗಬೇಕು ಅಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ತೀರಿ. ವೆರಿ ಸಿಂಪಲ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ರಿಯಾಕ್ಟ್ ಆಗಿರುತ್ತೆ ಈ ಪ್ರಾಪ್ಸ್. ಸೊ ಗೈಸ್, ಅಲ್ಲಿವರೆಗೂ ಟೇಕ್ ಕೇರ್ ಮಾಡಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಪ್ಸನ್ನು ಇನ್ನೊಂದು ರೀತಿಯಲ್ಲಿ ಆಕ್ಸೆಸ್ ಮಾಡಲಿಕ್ಕಾಗುತ್ತೆ. ಸೊ ಆ ರೀತಿಯನ್ನು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.